ಇಸ್ ಆಕ್ಚುಲಿ ಕಮರ್ಷಿಯಲ್ ಸ್ಟ್ರೀಟ್ ನಾನು ಅನ್ಕೊಂಡಿರೋ ತರ ಇಲ್ಲ. ಐ ಮೀನ್ ತುಂಬಾ ಚೆನ್ನಾಗಿದೆ. ಸೊ ನೀವು ನಿಮ್ ಫ್ರೆಂಡ್ಸ್ ಜೊತೆಗೆಲ್ಲ ಬಂದ್ಬಿಟ್ಟು ಪರ್ಚೇಸ್ ಮಾಡಿ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಬಟ್ ಏನ್ ಕಷ್ಟ ಆಗಿದ್ದು ಅಂತ ಹೇಳಿದ್ರೆ, ನಾನು 1000 ರೂಪೀಸ್ಗೆ ಇವತ್ತು ನಾನು ಪರ್ಚೇಸ್ ಮಾಡ್ಬೇಕಿತ್ತು ಅಲ್ಲ, ಚಾಲೆಂಜ್ ಇದೆ 1000 ರೂಪೀಸ್. ಸೊ ಸ್ವಲ್ಪ ಕಷ್ಟ ಆಯ್ತು ನನಗೆ. ಅದು ಬಿಟ್ರೆ ಎಲ್ಲ ಚೆನ್ನಾಗಿದೆ ಗೈಸ್. ನೀವು ಕೂಡ ಬಂದು ಶಾಪಿಂಗ್ ಮಾಡಿದ್ರೆ ನಿಮ್ಗೂ ಸ್ಯಾಟಿಸ್ಫೈ ಆಗುತ್ತೆ ಗೈಸ್. ನಂದು ಚಾಲೆಂಜ್ ಕಂಪ್ಲೀಟ್ ಆಗಿದೆ ಇಲ್ಲಿಗೆ. ಸೊ ವೇಟ್ ಮಾಡಿ ನೋಡಿ, ನಾನು ಔಟ್ಫಿಟ್ ರಿವೀಲ್ ಮಾಡ್ತೀನಿ, ಹೇಗೆ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಲಾಸ್ಟ್ 200 ಕೊಡ್ತೀರಾ? ಕಡಿಮೆ ಮಾಡ್ಕೊಡಲ್ವಾ? 200 ಮಾಡ್ಕೊಡ್ತೀರಾ? ನೆಕ್ಸ್ಟ್ ಟೈಮ್ ಬರ್ತೀನಿ. ನೆಕ್ಸ್ಟ್ ಟೈಮ್ ಎಲ್ರೂ ಕರ್ಕೊಂಡು ಬರ್ತೀನಿ. ಬಟ್ ಇದನ್ನ ಕಡಿಮೆ ಮಾಡ್ಕೊಡಿ. ನೋ, 300 ಲಾಸ್ಟ್. ಸೊ 1 ನೋಟ್ ಫೈನಲಿ ಹೋಯ್ತು. ಇನ್ನು 1 ನೋಟಲ್ಲಿ ಇನ್ನು ಏನೇನು ಪರ್ಚೇಸ್ ಮಾಡ್ತೀನಿ ಅಂತ ನೋಡೋಣ. ಥ್ಯಾಂಕ್ ಯು ಸರ್. 50 ರೂಪೀಸ್ ಎಕ್ಸ್ಟ್ರಾ. ಫೈನಲಿ ನನ್ನ ಬ್ಯಾಗ್ ಕೂಡ ಪರ್ಚೇಸ್ ಮಾಡಿದ್ದಾಯಿತು. ಆ್ಯಕ್ಚುಲಿ ತುಂಬ ಕಷ್ಟಪಟ್ಬಿಟ್ಟು 200 ರೂಪೀಸ್ಗೆ. ಗೈಸ್ ಇನ್ನೊಂದೇನು ಅಂತ ಹೇಳಿದ್ರೆ, ದುಡ್ಡಿದೆ ಅಂತ ಹೆಂಗ್ ಬೇಕೋ ಹಂಗೆ ಖರ್ಚು ಮಾಡಬೇಡಿ. ಒಂದೊಂದು ರೂಪಾಯಿ ಕೂಡ ಖರ್ಚು ಮಾಡೋಕ್ಕೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ 1 ರೂಪಾಯಿ ನಾವು ತಗೋಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ, ಐ ಮೀನ್ ಖರ್ಚು ಮಾಡೋರ್ಗೆ ಗೊತ್ತಿರಲ್ಲ, ಅರ್ನ್ ಮಾಡ್ತಾ ಇರ್ತಾರಲ್ವಾ ಅವ್ರಿಗೆ ಗೊತ್ತಿರುತ್ತೆ 1 ರೂಪಾಯಿ ಕೂಡ ಅರ್ನ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು. ಬಟ್ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ. ಹಾಯ್ ಮೈ ಲವ್ಲಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನಾಸ್ ಕ್ಯೂಟಿ ಲಾಗ್. ಸೊ ನಾನು ನಿಮ್ಮ ಪ್ರೀತಿಯ ಸ್ಪಂದನ ಕ್ಯೂಟಿ. ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಬೆಂಗಳೂರಿನ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಕಮರ್ಷಿಯಲ್ ಸ್ಟ್ರೀಟ್. ಸೊ ನಾನಿವತ್ತು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಏನಕ್ಕಿದ್ದೀನಿ ಗೊತ್ತಾ? 1000 ರೂಪೀಸ್ ಚಾಲೆಂಜ್. ಐ ಮೀನ್ 1000 ರೂಪೀಸಲ್ಲಿ ನಾನು ಫುಲ್ ಸ್ಟೈಲಿಶ್ ಆಗಿರೋ ಔಟ್ಫಿಟ್ನ ಕ್ರಿಯೇಟ್ ಮಾಡಬೇಕು. ಸೊ 1000 ರೂಪೀಸಲ್ಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನನಗೆ ಬೇರೆ ಶಾಪಿಂಗ್ ಅಂದರೆ ತುಂಬ ಇಷ್ಟ. ಮನಿ ಎಕ್ಸೀಡ್ ಆಗುತ್ತೋ ಇಲ್ಲೇ, ಐ ಮೀನ್ 1000ಗೆ ನಾನು ಎಲ್ಲ ತಗೋತೀನೋ ಇಲ್ವೋ. ಸೊ ನೋಡೋಣ ಬನ್ನಿ. ಸೊ ಈ 1000 ರೂಪೀಸ್ ವೇಟ್ ಐ ಶೋ. 1000 ರೂಪೀಸಲ್ಲಿ ಇವತ್ತು ಏನೇನು ತಗೋತೀನಿ ಅಂತ ನೋಡೋಣ, ಟ್ರೈ ಮಾಡೋಣ. ನನಗೆ ಇಲ್ಲಿ ಎಲ್ಲ ನೋಡ್ತಾ ಇದ್ರೆ ಎಲ್ಲದರಲ್ಲೂ ಏನೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಬಟ್ ಚಾಲೆಂಜ್ ಈಸ್ ಓನ್ಲಿ ಫಾರ್ 1000 ರೂಪೀಸ್. ಆ್ಯಕ್ಚುಲಿ ಇವತ್ತು ಮಂಡೇ ಆದ್ರೂ ಇಷ್ಟೊಂದು ಕ್ರೌಡ್ ಇದೆ ಆ್ಯಕ್ಚುಲಿ. ಇನ್ನು ಸಂಡೇ ಸ್ಯಾಟರ್ಡೆ ಹೇಗಿರುತ್ತೆ? ಸೊ ಆ್ಯಕ್ಚುಲಿ ಎಲ್ಲ ಬ್ರ್ಯಾಂಡೆಡ್ಸ್ ಇದೆ. ಎಲ್ಲ ಗೊತ್ತಿಲ್ಲ ಏನು ಸಿಗುತ್ತೆ, ಏನು ಮಾಡ್ತೀನಿ ಅಂತ. ಆ್ಯಕ್ಚುಲಿ ಬ್ರ್ಯಾಂಡ್ ನೋಡಿದ್ರೆ ನನಗೆ ಹೋಗಿ ತಗೋಬೇಕು ಅಂತ ಅನಿಸ್ತಾ ಇದೆ. ಬಟ್ ಚಾಲೆಂಜ್ ಈಸ್ ಫಾರ್ ಓನ್ಲಿ ಫಾರ್ 1000 ರೂಪೀಸ್. 1000 ರೂಪೀಸ್ಗೆ ಏನು ಬರುತ್ತೆ ಇಲ್ಲಿ ನನಗೆ ಗೊತ್ತಿಲ್ಲ. DCM ಸೇಲ್ 50% ಆಫ್. ಐ ಥಿಂಕ್ ಗೈಸ್, ಐ ಡೋಂಟ್ ನೋ. ಇಲ್ಲಿ ಯಾಕೋ ನನಗೆ ಒಂದು ಸಿಗ್ತಾ ಇಲ್ಲ. ಐ ಮೀನ್ ಆಚೆ ಒಂದು ನನಗೇನು ಕಾಣಿಸ್ತಾ ಇಲ್ಲ. ನಾನು ಒಳಗೋಗಿ ತಗೊಳಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಅಟ್ಲೀಸ್ಟ್ ಈ ಥರ ಇದ್ರೆ ತಗೋಬಹುದು, ಏನೋ ಮಾಡ್ಬೋದು. ಸೊ ಫಸ್ಟ್ ಇವಾಗ ನಾನು ಐ ಮೀನ್ ಡ್ರೆಸ್ ತಗೋತೀನಿ. ಸೊ ಅದಕ್ಕೆ ನೆಕ್ಸ್ಟ್ ಮ್ಯಾಚಿಂಗ್ ಆಗಿ ಏನಾದರೂ, ಐ ಮೀನ್ ಆಕ್ಸೆಸರೀಸ್, ಸ್ಲಿಪ್ಪರ್ಸ್ ತಗೋಬೋದು. ಸೊ ಫಸ್ಟ್ ಇವಾಗ ನಾನು ಡ್ರೆಸ್ ನೋಡ್ತಾ ಇದ್ದೀನಿ. ಗೈಸ್ ನೋಡಿ, ಆ ಕಡೆ ಈ ಕಡೆ ಯಾವ. ಸೊ ನನ್ಗೆ ಯಾವ ಥರ ಡ್ರೆಸ್ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಆ್ಯಕ್ಚುಲಿ ನೋಡಿರ್ತೀರ 2 ಡೇಸಲ್ಲಿ ನಾನು 2 ವ್ಲಾಗ್ಸಲ್ಲಿ ವೆಸ್ಟರ್ನ್ ಹಾಕಿದ್ದೀನಿ. ಇವತ್ತು ಕುರ್ತಾ ಹಾಕಿದ್ದೀನಿ ನೋಡಿ ಗೈಸ್. ಅದು ನೋಡಿ, ಬ್ಲ್ಯಾಕ್ ಔಟ್ಫಿಟ್ ಚೆನ್ನಾಗಿದೆ ಅಲ್ವಾ? ನನಗೆ ಸಖತ್ ಇಷ್ಟ ಆಯಿತು. ಬಟ್ ಐ ಡೋಂಟ್ ನೋ ಎಷ್ಟು ಅದಕ್ಕೆ ಕಾಸ್ಟ್ ಅಂತ. ಒಂದು ಟೈಮ್ ಕೇಳಿ ನೋಡೋಣ. ಎಕ್ಸ್ಕ್ಯೂಸ್.
ಇದೇನು ಕಾಸ್ಟ್? 2500. ಗೈಸ್ ಇಲ್ಲಿಲ್ವಾ 2500 ಅಂತೆ. 350 ಕಡಿಮೆ ಕೊಡಲ್ವಾ? ತಗೊಳ್ಳಿ, ಯಾವ್ದು ಸೆಲೆಕ್ಟ್ ಮಾಡಿ. ಎಷ್ಟಕ್ಕೆ ಕೊಡ್ತೀರಾ? ಯಾವ್ದು ಮೇಡಮ್ ಸೆಲೆಕ್ಟ್ ಮಾಡಿ. ಇದು 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 ಕೊಡಿ. ಒಂದು ನಿಮಿಷ ಕೊಡ್ತೇನೆ. ಎಲ್ಲ ಆಗುತ್ತೆ. ಈ ಕಡೆ ಬನ್ನಿ ಮೇಡಮ್. ಇದು ಎಷ್ಟು ಕೊಡ್ತೀರಾ ಮೇಡಮ್? 330 ಕೊಡಿ. ಲಾಸ್ಟ್ ಕಮ್ಮಿ ರೇಟ್ ಮೇಡಮ್, ರೀಸನಬಲ್ ಇದೆ. ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಇದೆಲ್ಲ. ಶೋರೂಮ್ ಪ್ರೈಸ್ ಎಲ್ಲ 850 950 ಇದೆ. ಗೈಸ್ 350 ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಐ ಥಿಂಕ್ ಔಟ್ಫಿಟ್ ನೋಡ್ಬಿಡೋಣ. ಗೈಸ್ ಕಮರ್ಷಿಯಲ್ ಸ್ಟ್ರೀಟ್ ಅಂದರೆ ನಾನು ಏನೋ ಅನ್ಕೊಂಡಿದ್ದೆ. ಆ್ಯಕ್ಚುಲಿ ನನ್ನ ಪ್ರಾಪರ್ ಬಂದ್ಬಿಟ್ಟು ದಾವಣಗೆರೆ ಅಲ್ಲ. ಸೊ ನಾನು ಅಂದ್ಕೊಂಡೆ ಮೇ ಬಿ ಏನು ಮಾಲ್ ಅದು ಇದು ಅಂತ. ಆ್ಯಕ್ಚುಲಿ ಮಾಲ್ ಎಲ್ಲ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತಾ ಇದೆ. ಐ ಥಿಂಕ್ ಇದಕ್ಕೆ ಅನಿಸುತ್ತೆ ಹುಡುಗಿರು ಎಲ್ಲ ಇಲ್ಲಿಗೆ ಶಾಪಿಂಗ್ ಬರ್ತಾ ಇರೋದು. ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗ್ತಾ ಇದೆ ಕ್ಲಾತ್ಸ್ ಎಲ್ಲ. ಸೊ ನೋಡೋಣ ನನಗೆ ಯಾವ ಥರದ್ದು ಸಿಗುತ್ತೆ. ನಾನು 1000 ರುಪೀಸಲ್ಲಿ ಯಾವ ಚಾಲೆಂಜ್ ಕಂಪ್ಲೀಟ್ ಹೇಗೆ ಮಾಡ್ತೀನಿ ಅಂತ ನೋಡೋಣ. ನಾನು ಕಾರಲ್ಲಿ ಬರಬೇಕು ಅಂದರೆ ಇನ್ನು ತುಂಬ ಕಷ್ಟಪಡಬೇಕು ಗೈಸ್. ಇನ್ನೊಂದೇನು ಅಂದರೆ ಆ್ಯಕ್ಚುಲಿ ನಾನು ಲೈಕ್ ಇಲ್ಲಿ ಅಂಡರ್ ಗ್ರೌಂಡಲ್ಲಿ ಶಾಪ್ಸ್ ಇರುತ್ತೆ ಅಲ್ಲ, ಅಲ್ಲಿ ಹೋಗಿ ಶಾಪ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ಏನಾಗ್ತಾ ಇದೆ ಅಂತಂದರೆ ಅವರು ಒಳಗೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ನನ್ಗೆ ಅಲ್ಲಿ ಇಷ್ಟ ಆಯ್ತು ನಾನು ತಗೊಂಡೆ ಅಂತ ಅಂದರೆ ಆಮೇಲೆ ನಿಮ್ಗೆ ತೋರ್ಸೋಕೆ ಗೊತ್ತಾಗಲ್ಲ ನಾನು ಎಷ್ಟು ಅಮೌಂಟಿಗೆ ತಗೊಂಡಿದ್ದೀನಿ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಆಚೆನೆ ಸೆಲೆಕ್ಟ್ ಮಾಡಬೇಕು ಇವಾಗ. ನೋಡಿ ಇಲ್ಲಿ ಜಸ್ಟ್ 50 ರುಪೀಸ್ 100 ರುಪೀಸ್ ಬಟ್ ನೋ ಎಕ್ಸ್ಚೇಂಜ್ ಅಂತೆ. ಲೇಡೀಸ್ ಪ್ಯಾಂಟ್ ಬಂದ್ಬಿಟ್ಟು ಜಸ್ಟ್ 150 ರುಪೀಸ್. ಜೀನ್ಸ್ ಓಕೆ ಫೈನ್. ಆಮೇಲೆ ಬಂದೆ ಇಲ್ಲಿ ಸ್ಲಿಪ್ಪರ್ಸ್ ತಗೊಳ್ಳೋಣ. ಬಟ್ ಫಸ್ಟ್ ಔಟ್ಫಿಟ್ ನೋಡಿ. ನಂಗೆ ಔಟ್ಫಿಟ್ದೇ ಗೊತ್ತಾಗ್ತಾ ಇಲ್ಲ ಗೈಸ್. ಆ್ಯಕ್ಚುಲಿ ಒಳಗಡೆ ಬಿಡ್ತಾ ಇಲ್ಲ ಅವರು, ಕ್ಯಾಮ್ರಾ ಅಲೋ ಮಾಡ್ತಾ ಇಲ್ಲ. ಇನ್ ಕೇಸ್ ನಾನು ತೊಗೊಂಡೆ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಅಲ್ವಾ. ಸೊ ನಾನು ಆಚೆನೆ ನೋಡಬೇಕು ಗೈಸ್ ಸೈಜ್. ಸೊ ಬನ್ನಿ ಇಲ್ಲಿ ನೋಡೋಣ. See, this is only for 200. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಬನ್ನಿ. 200 everything is 200. ಇದರಲ್ಲೆಲ್ಲ ಹುಡುಕ್ಬೇಕಾ? What is this? ಆಕ್ಚುಲಿ ಇಲ್ಲಿ ಚೆನ್ನಾಗಿ ಬಂದಿದೆ ಅಲ್ವಾ ಇದು ಪ್ರಿಂಟ್. ಸ್ಕರ್ಟ್ ಗೈಸ್, ಸ್ಕರ್ಟ್ ಐ ಥಿಂಕ್ ದಿಸ್ ಈಸ್ ಆಲ್ಸೋ ಫಾರ್ 200. ಇಷ್ಟೊಂದರಲ್ಲಿ ನನಗೆ ಯಾವ್ದು ತಗೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ದಿಸ್ ಈಸ್ ಸಮಥಿಂಗ್ ಡಿಫ್ರೆಂಟ್ ನೈಸ್. ಇದೇ ಚೆನ್ನಾಗಿದೆ. ಡಿಫ್ರೆಂಟ್ ಸ್ಕರ್ಟ್ಸ್ ಆ್ಯಕ್ಚುಲಿ. ಗೈಸ್ ನೋಡೋಣ, ಇನ್ನು ಬೇರೆ ಕಡೆ ಇನ್ನೂ ಚೆನ್ನಾಗಿ ಸಿಗ್ಬೋದಲ್ವಾ. ನೋಡೋಣ, ಜಸ್ಟ್ ನೋಡಿಬಿಟ್ಟು ಬರೋಣ ಗೈಸ್. ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಗೈಸ್ ಅಲ್ಲಿ ತುಂಬ ಜನ ಇದ್ರು ಇಷ್ಟೊತ್ತು. ಇವಾಗ ನಾನು ರೋಡ್ ಕ್ರಾಸ್ ಮಾಡೋಷ್ಟರಲ್ಲಿ. ಸೊ ಇಲ್ಲಿ ನೋಡೋಣ ಎಷ್ಟಕ್ಕೆ ಕೊಡ್ತಾರೆ ಅಂತ. ಅಣ್ಣ ಇದೆಷ್ಟು ಪ್ರೈಸ್? 550.
ನೋಡಿ ಎಷ್ಟು ಚೆನ್ನಾಗಿದೆ ಆಕ್ಸೆಸರೀಸ್ ಎಲ್ಲ. ಶಿಟ್, ನನಗೆ ಫಸ್ಟ್ ಡ್ರೆಸ್ಸೇ ಸಿಗ್ತಾ ಇಲ್ವಲ್ಲ, ನನ್ ಡ್ರೆಸ್ಸೇ ಸಿಗ್ತಾ ಇಲ್ಲ. ಇಲ್ಲಿ ಬೇರೆ ಇಷ್ಟೊಂದು ಬಿಸಿಲು. ಕಾಸ್ಮೆಟಿಕ್ಸ್ ಎಲ್ಲ ಕಾಸ್ಮೆಟಿಕ್ಸ್ ಎಲ್ಲಾನು ಇಟ್ಟಿದ್ದಾರೆ. ಐ ಥಿಂಕ್ ಇದನ್ನೆಲ್ಲ ಆಚೆದು ಯೂಸ್ ಮಾಡಿದ್ರೆ ಸ್ಕಿನ್ ಹಾಳಾಗುತ್ತೆ ಅನ್ಸುತ್ತೆ. ಸೊ ಸ್ಕಿನ್ ಹಾಳಾಗಂಥದ್ದೇನು ತಗೊಳಕ್ ಆಗಲ್ಲ. ಜಸ್ಟ್ ಏನು 1 ಟೈಮ್ 2 ಟೈಮ್ಸ್ಗೆ ನೈಲ್ ಪಾಲಿಶ್ ಈ ಥರ ಸ್ಕಿನ್ ಹಾಳಾಗದೆ ಇರುವಂಥದ್ದು ತಗೋಬೋದು ಐ ಥಿಂಕ್. ಇಲ್ಲೂ ಪ್ಯಾಂಟ್ಸ್ ಇದೆ, ಜೀನ್ಸ್ ಟಾಪ್ಸ್ ನೋಡಿ. ಇಲ್ಲಿ ಎನಿಥಿಂಗ್ ಪಿಕ್ ಎನಿಥಿಂಗ್ ಆಂಡ್ರಾಯ್ಡ್. ಸೊ ಒಳಗೆ ಹೋಗಿ ನೋಡೋಣ. ಗೈಸ್ ನನ್ಗಲ್ಲಿ ಯಾಕೋ ಗೊತ್ತಿಲ್ಲ ಏನು ಇಷ್ಟ ಆಗಿಲ್ಲ ಗೈಸ್. ಓಕೆ ಗೈಸ್, ನನಗೆ ಗೊತ್ತಿಲ್ಲ ಯಾಕಂತ, ಬಟ್ ಅಲ್ಲಿ ನನಗೇನು ಇಷ್ಟ ಆಗಿಲ್ಲ. ಓಕೆ ಫೈನ್, ಇನ್ನು ತುಂಬ ಇದೆ, ಸರ್ಚ್ ಮಾಡೋಣ. ಐ ಮೀನ್ ಎಷ್ಟೊಂದು ರೋಡ್ಸ್ ಹಿಂಗೋದ್ರೂ ಇರುತ್ತೆ, ಹಿಂಗೋದ್ರೂ ಸಿಗ್ತಾ ಇದೆ, ಹಿಂಗೋದ್ರು ವಾಚಸ್ ಎಲ್ಲ ಇದೆ. ಗೈಸ್ ಇದು ಒಂದು ಸ್ವಲ್ಪ ನೋಡ್ಬಿಟ್ಟು ನೆಕ್ಸ್ಟ್ ಮತ್ತೆ ರೋಡ್ ಚೇಂಜ್ ಮಾಡ್ತೀನಿ ನಾನು. ದಾವಣಗೆರೆ ಇದ್ದ ಐ ಥಿಂಕ್ ದಾವಣಗೆರೆಯಲ್ಲೂ ಸಿಗುತ್ತೆ, ಬಟ್ ಏನಂದ್ರೆ ಇಲ್ಲಿ ಅಷ್ಟು ಕಲೆಕ್ಷನ್ ಸಿಗಲ್ಲ. ಬಟ್ ದಾವಣಗೆರೆಯಲ್ಲೂ ಸಿಗುತ್ತೆ ಚೀಪ್ ರೇಟಲ್ಲಿ, ಬಟ್ ಏನು ಅಂತಂದ್ರೆ ಚೀಪ್ ರೇಟಿಗೆ ಸಿಗಲ್ಲ. ಇನ್ನೊಂದು ಥಿಂಗ್ ಏನು ಅಂತ ಹೇಳಿದ್ರೆ, ದಾವಣಗೆರೆದಾಗಲಿ ಇಲ್ಲಿ ಆಗಲಿ ಯಾರ್ಯಾರು ಇದ್ದೀರಾ ಅಲ್ವಾ, ಸೊ ಇಲ್ಲಿ ಬಂದು ಪರ್ಚೇಸ್ ಮಾಡಿ, ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಇಲ್ಲಿ ಮಾತಾಡೋದಕ್ಕಿಂತ ಕಾನ್ಸಂಟ್ರೇಟ್ ಎಲ್ಲ ಡ್ರೆಸ್ ಮೇಲೆ ಹೋಗ್ತಾ ಇದೆ. ಫಾರ್ಮಲ್ ಪ್ಯಾಂಟ್ ಬೇಡ, ಸ್ಕರ್ಟ್ಸ್, ಜೀನ್ಸ್, ಒನ್ ಪೀಸ್. ಗೈಸ್ ಆಕ್ಚುಲಿ ನನ್ನ ಹತ್ರ ಈ ಥರದ್ದಿದೆ ವೈಟ್. ಓಕೆ, ಬ್ಲೂನಾ? ದಿಸ್ ಒನ್. ಹಾ ಛೀ, ಗೈಸ್ ಇವಾಗ ಆ್ಯಕ್ಚುಲಿ ಒಂದು ನಾನು ಪರ್ಚೇಸ್ ಮಾಡಿದ್ದೀನಿ. ಪರ್ಚೇಸ್ ಇನ್ ದ ಸೆನ್ಸ್ ಅವ್ರಿಗೆ ಹೇಳಿದ್ದೀನಿ ನಾನು ತೊಗೊಂಡು ಬಂದು. ಸೊ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸ್ ಎಲ್ಲ, ನ್ಯೂ ಸ್ಟೈಲ್ ಫ್ಯಾಷನ್. ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡಿ. ಆ್ಯಕ್ಚುಲಿ ನಾನೊಂದು ಚೂಸ್ ಮಾಡಿದ್ದೀನಿ ಇಲ್ಲಿ, ಅದಕ್ಕೆ ಇವಾಗ ನಾನೊಂದು ಟಾಪ್ ನೋಡ್ಕೊಂಡು ಬರ್ತೀನಿ. ಟಾಪ್ ನೋಡಿಬಿಟ್ಟು ಟಾಪ್ ಸಿಕ್ಕಿದ್ರೆ ಓಕೆ ಫೈನ್, ಅದೇ ಸ್ಕರ್ಟ್ ತೊಗೊಂಡು ಟಾಪ್ ತೊಗೊಳ್ಳೋಣ. ಬಟ್ ಅದಕ್ಕೆ ಒಂದು ಟಾಪ್ ಮ್ಯಾಚ್ ಮಾಡೋಣ ಅಂದರೆ ಅದು ಚೆನ್ನಾಗಿದೆ ಟಾಪ್ ನೋಡಿ. ಅಲ್ಲಿ ವೈಟ್ ಕಲರ್ ಅದೇ ಪ್ಯಾಟ್ರನ್ನಲ್ಲಿ ಬೇರೆದಿದ್ರೆ ಅದಕ್ಕೆ ಶೂಟ್ ಆಗುತ್ತೆ ಆ್ಯಕ್ಚುಲಿ. ಲೆಟ್ಸ್ ಸಿ. ये कलर आता है ना, ये वाला स्मॉल साइज ये तुम्हारे लिए है। अरे मैं डाल के दिखा रही हूँ, ये डालिए, देखो इधर, हाँ मिरर में देखो। ಓಕೆ, ಬೇರೆ ಕಲರ್ಸ್? नो दिस ब्लैक है, दिस ब्राउन। ಬ್ರೌನ್? ಒಂದು ಸೆಕೆಂಡ್ ನೋಡ್ತೀನಿ ಎಲ್ಲ. ಗೈಸ್ ಆ್ಯಕ್ಚುಲಿ ನನಗೆ ಇಷ್ಟ ಆಗಿತ್ತು, ಬಟ್ ಅವರು ಕಡಿಮೆ ಮಾಡಿಕೊಡಲ್ಲ ಅಂತ ಹೇಳಿದ್ರು. ಎಷ್ಟು ಕೇಳ್ಕೊಂಡ್ರು ಕಡಿಮೆ ಮಾಡಿಕೊಡಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ಅದು ಚೆನ್ನಾಗಿದೆ, ಅಷ್ಟು ಪ್ರೈಸಿಗೆ ಬರಲ್ಲ, ನಾನು ಕೇಳಿದ ಪ್ರೈಸ್ಗೆ ಅದು ಬರಲ್ಲ. ಬಟ್ ಆದರೂ ನಾನು ಕೇಳಿದೆ.
ಎಷ್ಟೊತ್ತಾಯ್ತು ಬಂದು ನಾನು ಐ ಥಿಂಕ್ 2 hours or 3 hours ಆಯ್ತು ಬಂದು, ಇನ್ನೂ ಏನು ತಗೊಂಡಿಲ್ಲ ಗೈಸ್ ನನಗೆ. ಗೈಸ್ ಆ್ಯಕ್ಚುಲಿ ಎಲ್ಲ ಕ್ಲಾತ್ಸು ಚೆನ್ನಾಗಿದ್ದಾವೆ, ಬಟ್ 1000 rupeesಗೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಎಲ್ಲ ತಗೋಬೇಕು ಅಂತ ಅಂದರೆ ತುಂಬ ಕಷ್ಟ ಇದೆ. ನಾನು ಬಂದು ಆ್ಯಕ್ಚುಲಿ 3 hours ಆಯ್ತೇನೋ, ಜಸ್ಟ್ ನನಗಿನ್ನೂ ಒಂದು ಔಟ್ಫಿಟ್ ಚೆಕ್ ಮಾಡೋಕ್ಕೆ ಆಗ್ತಾ ಇಲ್ಲ ಗೈಸ್. ಆ್ಯಕ್ಚುಲಿ ತುಂಬ ಕಷ್ಟ ಆಗ್ತಾ ಇದೆ. ಕಲೆಕ್ಷನ್ಸ್ ತುಂಬ ಇದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಬಟ್ ನನಗೆ ಅಮೌಂಟ್ ಚಾಲೆಂಜ್ ತೊಗೊಂಡ್ಬಿಟ್ಟಿದ್ದೀನಿ ಅಲ್ವಾ, ಸೊ ಸ್ವಲ್ಪ ಎಲ್ಲದ್ದು ಟಾಪ್ಸ್ ಚೆನ್ನಾಗಿದೆ, ಬಟ್ ನಾನು ಕೇಳಿದ ಪ್ರೈಸ್ಗೆ ಎಲ್ಲಿ ಸಿಗಲ್ಲ. ನೀವು ನಾರ್ಮಲ್ ಆಗಿ ಬಂದಾಗ, ಐ ಮೀನ್ ಪರ್ಚೇಸ್ ಮಾಡಬೇಕು ಅಂತ ಬಂದಾಗ ಆ್ಯಕ್ಚುಲಿ ಚೆನ್ನಾಗಿ ಸಿಗುತ್ತೆ ಗೈಸ್, ಇಲ್ಲಿ ಬಂದು ತಗೋಬೋದು ನೀವು. ಪ್ರೈಸ್ ಎಲ್ಲ 450, 200 ಇದನ್ನು ಇದೆ, 215 ಇದೆ ಟಾಪ್ಸು. ಚೆನ್ನಾಗಿದೆ, ಬಟ್ ನಾನು ಮ್ಯಾನೇಜ್ ಮಾಡಬೇಕಲ್ಲ ಇವಾಗ 1000 rupeesಗೆ ಎಲ್ಲ. ಸೊ ಎಷ್ಟು ಇದು ಪ್ರೈಸ್? 650. ಇದು ಗೈಸ್ 650 ಅಂತೆ. ಇದರಲ್ಲಿ ಸೈಜಸ್ ಇದೆನಾ ನೋಡಿ. ಶರ್ಟ್ ಟ್ರೆಂಡಲ್ಲಿ ಇತ್ತು ಅಲ್ವಾ, ಇದಕ್ಕೆ ಎಷ್ಟು ಪ್ರೈಸ್ ಇದೆ ನೋಡೋಣ ಬನ್ನಿ. ವೇರ್ ಇಸ್ ಪ್ರೈಸ್? ಇದು ಏನು ಪ್ರೈಸ್? ಜಸ್ಟ್ 350. ಒಳಗಡೆ ಬಂದಿದೆ, ಚೆನ್ನಾಗಿದೆ ಅಲ್ವಾ? ನಂಗೆ ತುಂಬ ಇಷ್ಟ ಆಯಿತು. ಬಟ್ ಎಷ್ಟು ಹೇಳಿದ್ರೆ ಇದು? 750. ಕಡಿಮೆ ಮಾಡ್ಕೊಡಲ್ವಾ? ಫಿಕ್ಸ್ಡ್ ರೇಟ್. ಗೈಸ್ ಫೈನಲಿ ನನಗೊಂದು ಇಷ್ಟ ಆಗಿದೆ ಡ್ರೆಸ್. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ, ಕಡಿಮೆ ಆದಷ್ಟು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಬನ್ನಿ. ಹಾಂ, ಈ 500 ಐ ಮೀನ್ 1000 rupeesಲ್ಲಿ ಒಂದು 500 ನೋಟ್ ಖರ್ಚು ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಸೊ 1 ನೋಟ್ ಫೈನಲಿ ಹೋಯ್ತು. ಇನ್ನು 1 ನೋಟಲ್ಲಿ ಇನ್ನು ಏನೇನು ಪರ್ಚೇಸ್ ಮಾಡ್ತೀನಿ ಅಂತ ನೋಡೋಣ. ಥ್ಯಾಂಕ್ ಯು ಸರ್. 50 rupees ಎಕ್ಸ್ಟ್ರಾ. ಫೈನಲಿ ಒಂದು ಪರ್ಚೇಸ್ ಮಾಡಿದ್ದೀನಿ ಗೈಸ್ ಇಷ್ಟೊತ್ತಾದ್ಮೇಲೆ. ಐ ಥಿಂಕ್ ಇದನ್ನು ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಕಾಸಿಲ್ಲ. ಕಾಸು ಗೈಸ್ ಅವಾಗಲೇ ಹೋಗಿದ್ವಲ್ಲ, ಇವಾಗ ಅಲ್ಲಿ ಹೋಗೋಣ ಬನ್ನಿ. ವೇರ್ ಇಸ್ ದಟ್ ಶಾಪ್? ಹಾ, ಗೈಸ್ ಇವಾಗ ಮತ್ತೆ ಇಲ್ಲಿ ಬರ್ತಾ ಇದ್ದೀನಿ ಅದೇ ಸ್ಕರ್ಟ್ ತಗೊಳಕ್. ನೆಕ್ಸ್ಟ್ ಟೈಮ್ ಬರ್ತೀನಿ, ನೆಕ್ಸ್ಟ್ ಟೈಮ್ ಎಲ್ರೂ ಕರ್ಕೊಂಡು ಬರ್ತೀನಿ, ಬಟ್ ಇದನ್ನ ಕಡಿಮೆ ಮಾಡ್ಕೊಡಿ. ನೋ, 300 ಲಾಸ್ಟ್. 300 ತಗೊಳ್ಳಿ, 300 ತಗೊಳ್ಳಿ, 300. ನಾನು ನೆಕ್ಸ್ಟ್ ಮತ್ತೆ ಎಲ್ರೂ ಕರ್ಕೊಂಡು ಬರ್ತೀನಿ ತಗೊಳಕ್ ನನ್ನ ಫ್ರೆಂಡ್. ಇವಾಗ 300 ತಗೊಳ್ಳಿ. ಥ್ಯಾಂಕ್ ಯು. ಬನ್ನಿ ನೀವು. ಸೊ ನನ್ನ ಹತ್ರ ಇವಾಗ ಜಸ್ಟ್ 50, 50, 100, 200 ಉಳಿದಿದೆ. ಸೊ ಇವಾಗ ಇವ್ರನ್ನೇ ಕೇಳ್ಬಿಡೋಣ, ಎಲ್ಲಿ ಸ್ಲಿಪ್ಪರ್ ಮತ್ತೆ ಬ್ಯಾಗ್ ಎಲ್ಲಿ ಸಿಗುತ್ತೆ ಚೀಪ್ ರೇಟ್ಗೆ ಅಂತ, ಎಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇದು ಲೆಫ್ಟ್. ಓಕೆ, 100 rupees ತುಂಬಾ ಕಲೆಕ್ಷನ್ ಇದೆ. 100 rupeesಗೆ ಸಿಗುತ್ತಾ ಸ್ಲಿಪ್ಪರ್ಸ್ ಮತ್ತೆ ಬ್ಯಾಗ್ಸ್? ಇದು ದೆನ್ ಸ್ಟ್ರೇಟ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಗೈಸ್. ಕಲೆಕ್ಷನ್ ಚೆನ್ನಾಗಿದೆ. ಸೊ ನಾನು ಇವಾಗ ನಿಮಗೆ ಗೊತ್ತಾಗುತ್ತೆ, ನಾನು ಹಾಕೋತೀನಿ ಅಲ್ವಾ ಡ್ರೆಸ್ಸು, ಯಾವ ಥರ ಕಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಟೈಮ್ ಬನ್ನಿ ಮೇಡಮ್. ಓಕೆ ಸರ್. ಎವ್ರಿ ಕಲೆಕ್ಷನ್ ಓಕೆ ಓಕೆ. ಸೊ ಗೈಸ್ ಫೈನಲಿ ತೊಗೊಂಡಿದ್ದೀನಿ ಇವಾಗ. ಸಿ ಗೈಸ್, ಆ್ಯಕ್ಚುಲಿ ಇಷ್ಟು ಡೇಸಲ್ಲಿ ವ್ಲಾಗ್ ಮಾಡಿದೆ ಅಲ್ವಾ ನಾನು, 2 ಡೇಸಲ್ಲಿ ತುಂಬ ಟೈಮ್ ತಗೊಂಡಿದ್ದು ಅಂದರೆ ಇದಕ್ಕೆ ನಾನು. ಸೊ ಅದಕ್ಕೆ ಅಂತಾರೆ ಮೇ ಬಿ ನಾವು ಹುಡುಗಿರು ಏನಾದರೂ ಪರ್ಚೇಸ್ ಮಾಡೋಕೆ ಬಂದ್ವಿ, ಅದರಲ್ಲೂ ಬಟ್ಟೆ ಏನಾದರೂ ಈ ಥರ ತೊಗೊಳಕ್ಕೆ ಬಂದ್ವಿ ಅಂದರೆ ಅಫ್ಕೋರ್ಸ್ ಟೈಮ್ ಆಗುತ್ತೆ. ಇವಾಗ ಅನಿಸ್ತಾ ಇದೆ, ಇವತ್ತು ಗೊತ್ತಾಯ್ತು ನನಗೆ. ಗೈಸ್ ನನಗೆ ಆ್ಯಕ್ಚುಲಿ ಬಾರ್ಗೇನ್ ಮಾಡೋಕ್ಕೆ ಬರಲ್ಲ ಅಂತ ಇವತ್ತು ಗೊತ್ತಾಯ್ತು ನನಗೆ. ಎಷ್ಟೆಷ್ಟು ಕಡಿಮೆ ಮಾಡ್ತಾರೆ, ಬಟ್ ನನ್ಗೆ ಬರಲಿಲ್ಲ. ನನ್ನ ಕ್ಯಾಮ್ರಾ ಮೇಲೆ ಎಲ್ಲ ಹೋಗ್ಬಿಟ್ಟಿದ್ರು. ಹಿಂದೆ ತಿರುಗಿ ನೋಡ್ತಾ ಇದ್ದೀನಿ, ಯಾವುದೋ ಸ್ಕೂಟಿ ಬಂದು ನಿಂತಿದೆ. ಕ್ಯಾಮ್ರಾ ಮೇಲೆ ಕಾಣಿಸ್ತಾ ಇಲ್ಲ. ನನ್ನ ಪಾಡಿಗೆ ನಾನು ಈ ತರ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ಏನ್ ಹೇಳಿ, ಈ ಕಡೆ ಬಂದ್ಬಿಟ್ಟಿದ್ದೀನಿ. ಅವ್ರು ಹೇಳಿದ ಆ ಕಡೆ ರೂಟ್. ಬೆಳಗ್ಗೆ ಬಂದಿದ್ದು, ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಬಂದಿದ್ದು. ಇಷ್ಟೊತ್ತಾದ್ರೂ ನನ್ನ ಕೈಯಲ್ಲಿ ಒಂದು ಸ್ವಲ್ಪ ಲೈಕ್ ಎಂತ ಜಸ್ಟ್ ಒಂದು ಔಟ್ಫಿಟ್ ತಗೊಳಕ್ಕೆ ಇಷ್ಟೊತ್ತು ಮಾಡಿದ್ದೀನಿ ಗೈಸ್. ಇವಾಗ ಒಂದು ಸ್ಲಿಪ್ಪರ್, ದೆನ್ ಒಂದು ಪೇರ್ ಸ್ಲಿಪ್ಪರ್, ಒಂದು ಬ್ಯಾಗ್ ತಗೊಂಡ್ಬಿಟ್ಟು ಡ್ರೆಸ್ನ ರಿವೀಲ್ ಮಾಡ್ತೀನಿ. ರೆಡಿ ಆಗಿರಿ ಗೈಸ್. ಗೈಸ್ ಅಂತೂ ಇಂತೂ ಫೈನಲಿ ನನಗೆ ಸ್ಲಿಪ್ಪರ್ಸ್ ಟ್ರೀಟ್ ಸಿಕ್ಕಿದೆ. ಸೊ ನೋಡೋಣ ಸ್ಲಿಪ್ಪರ್ಸ್ ಎಷ್ಟು ಕಡಿಮೆಗೆ ಸಿಗುತ್ತೋ ಇಲ್ಲ ಜಾಸ್ತಿಗೆ ಸಿಗುತ್ತೋ ನೋಡೋಣ. ಲೆಟ್ಸ್ ಆಸ್ ವೇಟ್. ಇದು ಶೂಟ್ ಆಗುತ್ತಾ? ಐ ಡೋಂಟ್ ನೋ. ಎಸ್ ಪ್ಲೀಸ್. ನನಗೆ ಇಷ್ಟೊಂದು ನೋಡಿದ್ರೆ ಏನ್ ತಗೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದು ಇದು ಎಷ್ಟು? 250 ಮೇಡಮ್. ಕಡಿಮೆ ಮಾಡ್ಕೊಡಲ್ವಾ? ಫಿಕ್ಸ್ ಪ್ರೈಸ್, ನೋ ಬಾರ್ಗಿನ್. ಕಡಿಮೆ ಮಾಡ್ಕೊಟ್ರೆ ತಗೋತೀನಿ. ಕಡಿಮೆ ಎಲ್ಲ ಹೇಳಿದೆ, 350 ಅದು ಕೊಡ್ರಿ, 250 ಹಾಕಿರೋದು. ಲಾಸ್ಟ್ 200 ಕೊಡ್ತೀರಾ? ಅಷ್ಟು ಫೈನಲ್ ಅಷ್ಟೇ 250. ತಗೊಳ್ಳಿ, 150 ತಗೊಳ್ಳಿ ನಿಮಗೆ. ಬೇಕಾಗುತ್ತೆ ತಗೊಳ್ಳಿ. ಬೇಡ, ನನ್ಗೆ ಅದೇ ಬೇಕಿತ್ತು. ಕಮ್ಮಿನೂ ಬೇಕು, ಚೆನ್ನಾಗೂ ಬೇಕಂದ್ರೆ ಆಗತ್ತೆ ಕೆಲಸಗಳು. ಆಗಲ್ಲ. ಹುಡುಗಿರ್ ಅಂದ್ಮೇಲೆ ನೀವು ಸ್ವಲ್ಪ ಎಲ್ಲರೂ ಹಂಗೆ ಕೇಳೋದು. ಬರೋ ಕಸ್ಟಮರ್ಗಳೆಲ್ಲ ಹಂಗೆ ನಮ್ ಕೆಟ್ಟಿ ಬಡಿ ಆಗ್ತದೆ ನಿಮ್ಗೆ ಕೊಡೋದು. ಗೈಸ್ ಎಲ್ಲ ಕಡೆನೂ 350 ಫಿಕ್ಸ್ಡ್ ಪ್ರೈಸ್ ಅಂತ ಆಗಿದೆ. ಇಲ್ಲಿ 250 ಇದೆ. ನೋಡೋಣ ಬನ್ನಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿರೋದು ಇದೆ. ಬಟ್ ಇದರಲ್ಲಿ ವೈಟ್ ಕಲರ್. ಗೈಸ್ ನೋಡಿ ಎಷ್ಟು ಚೆನ್ನಾಗಿರೋದು, ಎಷ್ಟೆಷ್ಟು ಸ್ಟೋನ್ ಕಲೆಕ್ಷನ್ಸ್ ಇದೆ. ನನಗೂ ಎಲ್ಲ ಇಷ್ಟ ಆಗ್ತಾ ಇದೆ. ನನಗೆ ವೈಟ್ ಬೇಕು ಗೈಸ್, ವೈಟ್ ಅದಕ್ಕೆ ಮ್ಯಾಚ್ ಆಗೋ ಥರ. ಇದೇನು ಪ್ರೈಸ್? 250. ಜೋಡಿ 20 ಬೇಕಾ? ಯಾರಿಗೆ ಬೇಕು? ಎಷ್ಟು ಬೇಕು? ಐ ನೀಡ್ ವೈಟ್ ಕಲರ್.
ಎಕ್ಸ್ಕ್ಯೂಸ್ ಮಿ, ಏನ್ ಪ್ರೈಸ್ ಇದು? 400. ಕಡಿಮೆ ಮಾಡ್ಕೊಡಲ್ವಾ? 350 ಈಗಲ್ಲ, ಕಡಿಮೆ ಬೇಕು. ಚೆನ್ನಾಗಿ ಇದು ಎಷ್ಟು? ಕಡಿಮೆ ಮಾಡ್ಕೊಡಲ್ವಾ? 200 ಮಾಡ್ಕೊಡಿ. ಮಾಡ್ಕೊಡಿ ಪ್ಲೀಸ್. 200 ಮಾಡ್ಕೊಡಿ. ಲಾಗ್ ಅಲ್ಲಿ ನೆಕ್ಸ್ಟ್ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ಗೆಲ್ಲ. 200 ಮಾಡ್ಕೊಟ್ರೆ ನೆಕ್ಸ್ಟ್ ನಾನು ಇಬ್ರು ಫ್ರೆಂಡ್ಸ್ನ ಇಲ್ಲಿಗೆ ಕರ್ಕೊಂಡ್ ಬಂದು ನೀವ್ ಎಷ್ಟು ಹೇಳ್ತೀರೋ ಅಷ್ಟೇ ಪ್ರೈಸಿಗೆ ಕೊಡಿಸ್ಕೊಂಡು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ತೀನಿ. ನೋಡಿ ನಾನು ಚಾಲೆಂಜ್ ಬೇರೆ ತಗೊಂಡ್ಬಿಟ್ಟಿದ್ದೀನಿ, ಆಲ್ರೆಡಿ ಖರ್ಚಾಗ್ಬಿಟ್ಟಿದೆ. ಜಸ್ಟ್ ಇರೋ 200 ರುಪೀಸ್. ಇದು ತಗೊಂಡ್ರೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಾಗೋದು. 200 ಕೊಡಲ್ವಾ? 200 ಕೊಡಲ್ವಾ ಹೇಳಿ? ಇದ್ರಲ್ಲಿ ವೈಟ್ ಕಲರ್ ಇದೆನಾ? ಕೊಡಲ್ವಾ 200ಗೆ? ಲಾಸ್ಟ್ ನನ್ನ ಹತ್ರ ಇರೋದೇ 200. ಆಗ್ಲಿ 200ಗೆ ಯಾವ ಬ್ಯಾಗ್ ಇದೆ? ಇದಾ? ಇಷ್ಟಿಯೋ ನನ್ನ ಹತ್ರ ಇರೋದೇ 200. ಫೈನಲಿ ನನ್ನ ಬ್ಯಾಗ್ ಕೂಡ ಪರ್ಚೇಸ್ ಮಾಡಿದ್ದಾಯ್ತು. ಆಕ್ಚುಲಿ ತುಂಬಾ ಕಷ್ಟ ಪಟ್ಬಿಟ್ಟು 200 ರುಪೀಸ್ಗೆ ಗೈಸ್ ಫೈನಲಿ ನಂದು ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಸೊ ಡ್ರೆಸ್ನ ಹಾಕೊಂಡು ನಿಮಗೆ ಔಟ್ಫಿಟ್ ರಿವೀಲ್ ಮಾಡ್ತೀನಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ದೆನ್ ಏನು ಅಂತ ಹೇಳಿದ್ರೆ ನನಗೆ ಇದು ಬಿಟ್ಬಿಟ್ಟು ನೆಕ್ಸ್ಟ್ ಬೇರೆ ಯಾವ ಥರ ಔಟ್ಫಿಟ್ ನನಗೆ ಸೂಟ್ ಆಗುತ್ತೆ ಅಂತಲೂ ಸ್ವಲ್ಪ ಕಮೆಂಟಲ್ಲಿ ತಿಳಿಸ್ಕೊಡಿ. So guys, love you all. Bye bye. And don't forget to like and share, subscribe. ಸೊ ಗೈಸ್ ಫೈನಲಿ ನಾನಂತೂ ಫುಲ್ ಟಯರ್ಡ್ ಆಗಿದ್ದೀನಿ. ಮಧ್ಯಾಹ್ನ ಬಂದಿದ್ದು ಇಲ್ಲಿವರೆಗೂ ಜಸ್ಟ್ ಇಷ್ಟು 1000 ರುಪೀಸ್ದು ಪರ್ಚೇಸ್ ಮಾಡಬೇಕು. ಆ್ಯಕ್ಚುಲಿ ಅಲ್ಲಿ 1000 ರುಪೀಸ್ಗೆ ಇನ್ನೂ ಕಡಿಮೆಗೂ ಸಿಗ್ತಾ ಇತ್ತು. ನನಗೆ ಸ್ವಲ್ಪ ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅಮೌಂಟ್ ತೊಗೊಂಡ್ರು ಏನು ತೊಗೊಂಡ್ರು ಸ್ವಲ್ಪ ವರ್ತ್ ಆಗಿರಲಿ ಅಂದ್ಬಿಟ್ಟು ನನಗೆ ಇಷ್ಟ ಆಗಿರೋ ಥರದೇ ತೊಗೊಂಡು ಬಂದಿದ್ದೀನಿ. ಸೊ ಔಟ್ಫಿಟ್ನ ರಿವೀಲ್ ಮಾಡ್ತೀನಿ ಆ್ಯಂಡ್ ಔಟ್ಫಿಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ದೆನ್ ಆಲ್ಸೋ ನೆಕ್ಸ್ಟ್ ನನಗೆ ಯಾವ ಥರ ಔಟ್ಫಿಟ್ ಸೂಟ್ ಆಗುತ್ತೆ, ಯಾವ ಥರ ಹೇರ್ ಸ್ಟೈಲ್ಸ್ ಸೂಟ್ ಆಗುತ್ತೆ, ಯಾವ ಥರ ಇದ್ದರೆ ಚೆನ್ನಾಗಿ ಕಾಣಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು. ಸೊ ನೀವು ನನ್ನನ್ನು ಯಾವ ಥರ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಕೆ ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಬಾಯ್ ಗೈಸ್, ಲವ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನೋಡ್ತಾ ಇದ್ದೀರಾ ಅಲ್ವಾ ನಾನು ಬಂದಾಗ ಟೈಮ್ ಎಷ್ಟಾಗಿತ್ತು ಆ್ಯಂಡ್ ಎಷ್ಟು ಬೆಳಕಿತ್ತು ಅಂತ. ಇವಾಗ ನೋಡಿ ಆಲ್ರೆಡಿ ಡಾರ್ಕ್ ಆಗಿಬಿಟ್ಟು ಲೈಟ್ಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ನಾನು ಈ ಟೈಮಲ್ಲಿ ಫಿನಿಶ್ ಮಾಡಿದ್ದೀನಿ ಎಲ್ಲ. ಜಸ್ಟ್ 1000 ರುಪೀಸ್ಗೆ ಇಷ್ಟು ಹೊತ್ತು ಟೈಮ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಐ ಥಿಂಕ್ ನಾನು ತಗೋಬೇಕು ಅಂತಲೇ ಬಂದಿದ್ದೆ. ಎಷ್ಟು ಬೇಕಾದರೂ ಅಮೌಂಟ್ ಹೋಗ್ಲಿ, ತಗೋತೀನಿ, ಪರ್ಚೇಸ್ ಮಾಡ್ತೀನಿ ಅಂತ ಬಂದರೆ ಮೇ ಬಿ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೇನೋ. ಬಟ್ 1000 ರುಪೀಸ್ಗೆ ನನಗೇನು ಅಂತಂದರೆ ನಾನು ಫ್ಯಾಷನ್ ಡಿಸೈನರ್ ಅಲ್ವಾ, ನಂಗೆ ನೋಡಿದ ತಕ್ಷಣ ಇಷ್ಟ ಆಗಲ್ಲ. ನನಗೇನಾದರೂ ಒಂದು ಡಿಫಾಲ್ಟ್ ಕಾಣಿಸ್ತಾನೆ ಇರುತ್ತೆ. ಸೊ ನಾನು ಅಂದ್ಕೊಂಡೆ ಸ್ವಲ್ಪ ತೊಗೊಂಡ್ರು ವರ್ತ್ ಆಗಿರೋದನ್ನೇ ತಗೊಳ್ಳೋಣ ಅಂದ್ಬಿಟ್ಟು ಸ್ಲಿಪ್ಪರ್ ಇಲ್ಲದೆ ಇದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಸೊ ಓಕೆ ಗೈಸ್, ಇನ್ನೊಂದೇನು ಅಂತ ಹೇಳಿದ್ರೆ ದುಡ್ಡಿದೆ ಅಂತ ಹೆಂಗ್ ಬೇಕೋ ಹಂಗೆ ಖರ್ಚು ಮಾಡಬೇಡಿ. 1 ರೂಪಾಯಿ ಕೂಡ ಖರ್ಚು ಮಾಡೋಕ್ಕೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ 1 ರೂಪಾಯಿ ನಾವು ತಗೋಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ ಐ ಮೀನ್ ಖರ್ಚು ಮಾಡೋರ್ಗೆ ಗೊತ್ತಿರಲ್ಲ, ಅರ್ನ್ ಮಾಡ್ತಾ ಇರ್ತಾರಲ್ವಾ ಅವ್ರಿಗೆ ಗೊತ್ತಿರುತ್ತೆ 1 ರೂಪಾಯಿ ಕೂಡ ಅರ್ನ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು. ಬಟ್ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ ಕಷ್ಟ ಏನಪ್ಪಾ ಅಂದರೆ ವ್ಲಾಗ್ ಮಾಡಿಬಿಟ್ಟು ಈ ಥರ ಚಾಲೆಂಜಸ್ ಎಲ್ಲ ತೊಗೊಂಡ್ಬಿಟ್ಟು ಇಷ್ಟೇ ಅಮೌಂಟ್ಗೆ ಇಷ್ಟು ಪರ್ಚೇಸ್ ಮಾಡಬೇಕು ಅಂತ ಎಲ್ಲ. ಗಾಡ್, ತುಂಬ ಕಷ್ಟ ಇದೆ ಗೈಸ್. ಸೊ ಇಷ್ಟೇ ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಸೊ ಅಮೌಂಟ್ನ ಸ್ವಲ್ಪ ನೋಡಿ ಮಾಡಿ ಖರ್ಚು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ನಾನು ಆ
ಸ್ಟ್ರೀಟ್ ಇದ್ದ ಈ ಸ್ಟ್ರೀಟ್ಗೆ ಐ ಮೀನ್ ಅಲ್ಲಿ ಇಷ್ಟೊತ್ತು ಪರ್ಚೇಸ್ ಮಾಡಿದೆ ಅಲ್ವಾ. ಸೊ ನೋಡಿ ಇಲ್ಲೆಲ್ಲ ಬ್ರ್ಯಾಂಡ್ಸ್. ನಾನು ಇಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಗೈಸ್. ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನನ್ನ ಚಾನಲ್ಗೆ. ಸೊ ಇಷ್ಟೇ ಗೈಸ್ ಕೇಳ್ಕೊತೀನಿ.